ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ದಿನೇ ದಿನೇ ಶಿಕ್ಷಕರ ನೇಮಕಾತಿಯ ಕಾವೇರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮುಂಬರುವ ಶಿಕ್ಷಕರ ನೇಮಕಾತಿಗಿಂತ ಮೊದಲು ಒಂದು ಕರ್ನಾಟಕ ಟಿಇಟಿನ ನಡೆಸ್ತಾರಾ ಅನ್ನುವಂತಹ ಪ್ರಶ್ನೆಯೊಂದು ಕೂಡ ಮೂಡ್ತಾ ಇದೆ. ಸಾವಿರಾರು ಜನ ಅಭ್ಯರ್ಥಿಗಳು ಟಿಇಟಿಗಾಗಿ ಕಾಯ್ತಾ ಇದ್ದಾರೆ. ನಮಗೂ ಕೂಡ ಒಂದು ಅವಕಾಶ ಸಿಗತ್ತೆ, ಸಿಇಟಿಗಿಂತ ಮೊದಲು ಟಿಇಟಿ ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನ, ರಿಕ್ವೆಸ್ಟ್ ಅನ್ನ ಈಗಾಗಲೇ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಮುಂದೆ ಬರುವ ಶಿಕ್ಷಕರ ನೇಮಕಾತಿಗಿಂತ ಮೊದಲು ಒಂದು ಟಿಇಟಿ ಆಗುತ್ತಾ ಏನು ಅನ್ನುವಂತಹ ಒಂದು ಪ್ರಿಡಿಕ್ಷನ್ ನ ಜೊತೆಗೆ ಏನೇನ್ ಸಾಧ್ಯತೆಗಳಿದೆ, ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನ ನಿಮ್ ಜೊತೆಗೆ ನೇರವಾಗಿ ಮಾನ್ಯ ಸಚಿವರೇ ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಹಂಚಿಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ಮಾಹಿತಿಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ. ಆದ್ಮೇಲೆ ಗಮನಿಸ್ತಾ ಇದ್ರಿ, ಮುಂದಿನ 4-5 ತಿಂಗಳುಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮುಕ್ತಾಯ ಮಾಡ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಒಳ ಮೀಸಲಾತಿ ಗೊಂದಲದಿಂದಾಗಿ ನೇಮಕಾತಿಯಲ್ಲಿ ವಿಳಂಬ ಆಗಿದೆ. ಆದರೆ ಆ ಒಂದು ವಿಳಂಬವನ್ನ ನಾವು 4-5 ತಿಂಗಳುಗಳಲ್ಲಿ ಸರಿಪಡಿಸ್ತೀವಿ. ಹಾಗೆ ಜೂನ್ ಅಷ್ಟೊತ್ತಿಗೆ ಮಾಡಬೇಕಾಗಿತ್ತು, ಜೂನ್ ಅಷ್ಟೊತ್ತಿಗೆ ನಮಗೆ ನೇಮಕಾತಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾಹಿತಿಯ ಜೊತೆಗೆ ಕರ್ನಾಟಕ ಟಿಇಟಿ ಮಾಡ್ತಾರೋ ಇಲ್ವೋ ಅನ್ನೋದಕ್ಕೂ ಸಂಬಂಧಪಟ್ಟಂತೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸರ್ಕಾರದಿಂದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕೋರ್ಟ್ನಲ್ಲಿ ವ್ಯಾಜ್ಯ ಇರೋದ್ರಿಂದ ನೇಮಕಾತಿ ತಡ ಆಗ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಇರೋದು ನಮ್ಮ ಇಲಾಖೆಯಲ್ಲೇ. ನಮ್ಮ ಇಲಾಖೆಯ ಟಿಇಟಿ ಪರೀಕ್ಷೆ ಮುಗಿದಿದೆ, ಈಗ ಸಿಇಟಿ ಪರೀಕ್ಷೆ ಆಗಬೇಕಿದೆ. ಈಗ ಒಳ ಮೀಸಲಾತಿ ಘೋಷಣೆ ಆಗಿರೋದ್ರಿಂದ ನೇಮಕಾತಿ ಹಾದಿ ಸುಗಮವಾಗಿದೆ ಅನ್ನುವಂಥ ಮಾಹಿತಿನ ಹಂಚಿಕೊಂಡಿದ್ದಾರೆ. ಸೊ ಗಮನಿಸ್ತಾ ಇದ್ರೆ ಆದ್ಮೇಲೆ ಅವ್ರು ಹೇಳಿದ್ದಾರೆ, ನಮ್ಮ ಇಲಾಖೆಯಲ್ಲಿ ಆಲ್ರೆಡಿ ಟಿಇಟಿ ಮುಗಿದಿದೆ, ಸಿಇಟಿ ಆಗಬೇಕು ಅಂತ ಹೇಳಿ. ಹಾಗಾದ್ರೆ ಟಿಇಟಿ ಆಗೋದಿಲ್ವಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಖಂಡಿತವಾಗಿಯೂ ಅದು ಅನ್ಪ್ರೆಡಿಕ್ಟೇಬಲ್. ಯಾಕೆ ಅಂತಂದ್ರೆ, ನಮ್ಮ ಶಿಕ್ಷಣ ಸಚಿವರು ಯಾವಾಗ ಏನ್ ಬೇಕಾದ್ರೂ ಹೇಳ್ತಾರೆ, ಯಾವಾಗ ಹೆಂಗೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ತಾರೆ. ಆದ್ರೆ ನನಗನ್ಸುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಸಿಇಟಿಗಿಂತ ಬಿಫೋರ್ ಮತ್ತೊಂದು ಟಿಇಟಿ ಆಗೋ ಸಾಧ್ಯತೆ ಇದೆ. ಒತ್ತಡ ಕೂಡ ಇದೆ ಸರ್ಕಾರದ ಮೇಲೆ. ಸಾಕಷ್ಟು ಜನ ಟಿಇಟಿ ಆಕಾಂಕ್ಷಿಗಳು ಕೂಡ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಬಟ್ ನನ್ಗನ್ಸೋದೇನು ಅಂದ್ರೆ, ಯಾರೋ 1 ಅಂಕದಲ್ಲಿ ಟಿಇಟಿ ಮಿಸ್ ಮಾಡಿಕೊಂಡವರು, 2 ಅಂಕಗಳಲ್ಲಿ ಮಿಸ್ ಮಾಡಿಕೊಂಡಂತವ್ರು ನಿಜವಾಗ್ಲೂ ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಹಾಗಾಗಿ ಅವರಿಗೋಸ್ಕರ ಮತ್ತೊಂದು ಅವಕಾಶವನ್ನು ಕೊಡುವ ಸಾಧ್ಯತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಈಗಾಗಲೇ 4-5 ಲಕ್ಷ ಜನ ಟಿಇಟಿ ಪಾಸ್ ಆದವ್ರಿಗೇನೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ದುರದೃಷ್ಟಕರ. ಹಾಗಿದ್ದಾಗ ಅದೇನಾಗುತ್ತೆ, ಏನಾಗಲ್ಲ ಅನ್ನೋದನ್ನ ಖಂಡಿತವಾಗಿಯೂ ಕಾದು ನೋಡೋಣ. ಬಟ್ ಸಿಇಟಿಗಿಂತ ಬಿಫೋರ್ ಮತ್ತೊಂದು ಟಿಇಟಿ ಮಾಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಾದು ನೋಡೋಣ. ಒಂದು ಸ್ಟ್ರಾಂಗ್ ಹೋಪ್ ಅಂತೂ ಇದೆ. ಮೋರೋವರ್, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಎಜುಕೇಷನ್ ಮಿನಿಸ್ಟರ್ನ ನಾವು ಟ್ರಸ್ಟ್ ಮಾಡೋ ಹಂಗೆ ಇಲ್ಲ. ಅವ್ರು ಯಾವಾಗ ಏನು ಹೇಳಿಕೆಗಳನ್ನು ಕೊಡ್ತಾರೆ, ಅವ್ರ ಹೇಳಿಕೆಗೆ ಅವರೇ ಭದ್ರ ಆಗಿರೋದಿಲ್ಲ. ಹಾಗಿದ್ದಾಗ ಏನು ಬೇಕಾದರೂ ಸಾಧ್ಯತೆಗಳಿದೆ ಚೇಂಜ್ ಆಗೋದು ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಬಟ್ ಆಸ್ ಅಪ್ ನಾವು ಅವರೇ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಟಿಇಟಿ ಆಗಿದೆ, ಸಿಇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟಿಇಟಿ ಮಾಡದಿದ್ರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂದರೆ, ಅವರು ಈಗ ಬಜೆಟ್ ಕಡೆಗೆ ನೋಡ್ತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಉಳಿತಾಯವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಂಗಂತೇಳಿ ನಾವು ಕಟ್ಟಿರುವಂಥ ಫೀಸಲ್ಲಿ ಅವರು ಸಾಕಷ್ಟು ಇನ್ನೂ ಉಳಿಸ್ಕೊಂತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದರೂ ಕೂಡ ಸರ್ಕಾರದ ನಿಲುವುಗಳು, ನಿರ್ಧಾರಗಳು ಏನೇನು ಆಗಿರ್ತವೆ ಅನ್ನೋದನ್ನ ಖಂಡಿತವಾಗಿಯೂ ನಾವು ಗೆಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ಅವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಟಿಇಟಿ ಆಗದೇ ಇರಬಹುದು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡಲೇಬೇಕು ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.